ಅಧಿಕಾರ ಕೊಟ್ಟಿದ್ದೀವಿ. 2 ಬಾರಿ ನನಗೆ ಜನ ಅಧಿಕಾರ ಕೊಡಲಿಲ್ಲ. ಸಂದರ್ಭದಲ್ಲಿ ದೇವರ ಆಶೀರ್ವಾದದಲ್ಲಿ 2 ಬಾರಿ, ಒಂದು ಬಾರಿ 18 ತಿಂಗಳು, ಇನ್ನೊಂದು ಬಾರಿ 14 ತಿಂಗಳು. ಆ ಸಂದರ್ಭದಲ್ಲಿ ಅಧಿಕಾರ ಯಾವ ರೀತಿ ನಡೆಸಿದ್ದೇನೆ, ಒಂದು ಸರ್ಕಾರ ಯಾವ ರೀತಿ ಇರಬೇಕು ಅನ್ನೋದನ್ನು ಯಾವ ರೀತಿ ನಾನು ನಡೆಸ್ಕೊಟ್ಟಿದ್ದೇನೆ. 5 ವರ್ಷದ ಒಂದು ಸರ್ಕಾರ ನನ್ನ ಕೈಗೆ ಆ ತಾಯಿ ನಿಮ್ಮೆಲ್ಲರ ಭಾವನೆ ಮೂಡಿಸಿ ಅವಕಾಶ ಕಲ್ಪಿಸ್ಕೊಟ್ರೆ ಪ್ರತಿ ಹಳ್ಳಿಯ ಮಕ್ಕಳಿಗೆ, ಶ್ರೀಮಂತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಉಚಿತವಾಗಿ LKG ಇಂದ 12ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಬೇಕು ಅಂದ್ರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ. ನಮ್ಮ ಮಕ್ಕಳ ಬದುಕಿಗೆ 1 ರೂಪಾಯಿ ನೀವು ಖರ್ಚು ಮಾಡದೆ ನಿಮಗೆ ವಿದ್ಯೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದು ನನ್ನ ಯೋಜನೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 30 ಬೆಡ್ಡಿನ ಆಸ್ಪತ್ರೆ ಇರಬೇಕು, ಡಾಕ್ಟರ್ ಇರಬೇಕು, ಸಿಬ್ಬಂದಿ ವರ್ಗ ಇರಬೇಕು. ನಿಮ್ಮ ಜೀವಕ್ಕೆ ಅಪಾಯ ಆಗಬಾರದು ಅಂತ ಒಂದು ಯೋಜನೆ. ಇನ್ನು ನನ್ನ ರೈತರಿಗೆ ಬೆಳೆದಂತ ಬೆಳೆ ಇವತ್ತು ಅಕಾಲಿಕ ಮಳೆ ಒಳಗೆ ಎಷ್ಟು ಕಡೆ ಇವತ್ತು ಬಾಳೆ ಬೆಳೆದಂತ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ. ಈ ಮಂಡ್ಯದಿಂದ ಬರ್ಬೇಕಾದ್ರೆ ಯಾವಾಗಲೂ ಭತ್ತ ಹಾಕಿ ಇವತ್ತು ಸಂಪೂರ್ಣ ನಾಶ ಆಗಿ ಅಲ್ಲಿ ಮಳೆಯಲ್ಲಿ ಬೀದಿಗೆ ಬಂದಿದ್ದೀವಿ ಅಂತ ಒಂದು ಅರ್ಜಿ ಕೊಟ್ಟರು, ಫೋಟೋ ಎಲ್ಲ ಕೊಟ್ರಿ. ಈ ರೀತಿಯ ಜೀವನ ಏನಿದೆ ನನ್ನ ರೈತರನ್ನೇ ಒಂದು ಶಾಶ್ವತವಾದಂಥ ರೀತಿಯಲ್ಲಿ ಯಾವೊಂದು ರೈತರ ಸಾಲ ಮನ್ನಾ ಮಾಡಿದ್ದೇನಿದೆ ಅದಕ್ಕಿಂತ ಹೆಚ್ಚಾಗಿ ನೀವು ಸಾಲಗಾರರಾಗಬಾರದು, ಏನೇ ರೈತರ ವೃತ್ತಿ ಮಾಡಬೇಕಾದ್ರೆ ಆ ರೀತಿಯ ಒಂದು ಯೋಜನೆಗಳನ್ನು ನಾನು ತರಬೇಕು ಅಂದ್ರೆ 5 ವರ್ಷದ ಸರ್ಕಾರ ಇದ್ರೆ ತರಲಿಕ್ಕೆ ಸಾಧ್ಯ ಇಲ್ಲ. 1 ವರ್ಷಕ್ಕೂ ಮತ್ತೆ 15 ತಿಂಗಳಿಗೂ ಚುನಾವಣೆಗೆ ಹೋಗ್ಬೇಕು ಅಂತಕ್ಕಂಥ ಸರ್ಕಾರ ಬಂದ್ರೆ ಉಪಯೋಗ ಬರಲ್ಲ. ಈಗ 5 ವರ್ಷ ಸರ್ಕಾರ ಕೊಟ್ಟಿದ್ದೀರಿ, ಈ 5 ವರ್ಷ ಸರ್ಕಾರ ನೋಡ್ತಾ ಇದ್ದೀರಿ ಹೆಂಗೆ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ನನಗೆ 5 ಬಾರಿ ಸಾವಿನ ಮಧ್ಯೆ ಹೋರಾಟ ಮಾಡ್ಕೊಂಡು ಇಲ್ಲಿ ನಿಂತಿರೋ ನೀವು. ಕಳೆದ 1 ವರ್ಷದ ನಾನು ಪಟ್ಟಂತ ನೋವೇನಿದೆ. ನಾನಿವತ್ತು ಉಳಿದಿದ್ರೆ ನಿಮ್ಮಂತ ಹಿರಿಯ ತಂದೆ ತಾಯಿಂದರ ಒಂದು ಕುಮಾರಣ್ಣಗೆ ಈ ತರ ಆಗ್ಬಿಟ್ಟಿದೆ, ಪಾಪ ಅವನಿಗೆ ಏನಾದರೂ ದೇವರು ಆರೋಗ್ಯ ಕೊಡ್ಲಪ್ಪ ಅಂತ ನೀವೇನು ಅರಸಿದ್ದೀರಿ ನನಗೆ, ಅದರಿಂದ ಇವತ್ತು ನಿಂತು ಮುಂದೆ ಮಾತಾಡ್ತಾ ಇದ್ದೇನೆ. ಈ ಭಗವಂತ ನನಗೆ ಈ ಒಂದು ಜೀವ ಕೊಟ್ಟಿರ್ತಕ್ಕಂಥದ್ದು ಏನೋ ಈ ನಾಡಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ಅವಕಾಶವನ್ನ ಕಲ್ಪಿಸಿದ್ದಾನೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೇನೆ. ಸುರೇಶ್ ಗೌಡ್ರಿಗೆ ಪಕ್ಕದಲ್ಲಿದ್ದಾರೆ. ಸುರೇಶ್ ಗೌಡ್ರನ್ನ ನೀವು ಈ ಬಾರಿ 2018ರಲ್ಲಿ ಯಾವ ಮಟ್ಟದಲ್ಲಿ ಹೇಳ್ಕೊಟ್ರಿ? 50,000 ಕೊಟ್ಟಿದ್ದು, 53,000 47,000. ನಾನು ಮೊನ್ನೆ ನಿಂತಾಗ 49-50,000 ಹೇಳ್ಕೊಟ್ಟಿದ್ದೆ. ಆ ರೀತಿಯ ವಾತಾವರಣದಲ್ಲಿ ಆಶೀರ್ವಾದ ಮಾಡಿ ನನ್ನ ಜವಾಬ್ದಾರಿ ನಿಮ್ಮ ಋಣ ತೀರಿಸ್ಕೊಡ್ತೀನಿ. ಯಾವ ಮಟ್ಟದ ರಾಜಕಾರಣಿಗಳಿದ್ದಾರೆ ಯೋಚನೆ ಮಾಡಿ, ನನ್ನ ಬಾಯಿ ಬರಬಾರದು, ಅವ್ರ ಬಗ್ಗೆಗಳು ಚರ್ಚೆ ಮಾಡಬಾರದು. ನಾನು ಒಬ್ಬ ವ್ಯಕ್ತಿಗಳು ಹೇಗಿದ್ದಾರೆ ಅಂದರೆ ಅದೇನು ಈಗ ಸರ್ಕಾರ ಬದಲಾವಣೆ ಆಯ್ತಿದ್ದಂಗೆ ದೇವೇಗೌಡರು ಮನೆಯಲ್ಲಿ ಸೂಕ್ತದ ಛಾಯೆ ಕಾಣ್ತಾ ಇದೆ ಅಂತ. ಇಂಥವ್ರನ್ನೆಲ್ಲ ನಾವು ಬೆಳೆಸಿದ್ವು. ಈಗ ಅವ್ರು ಬೇರೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಕೊಟ್ಟಿದ್ದಾರೆ, ನಾವು ಸಣ್ಣವರು. ನಾನು ಈ ರೀತಿಯ ಭಾವನೆ ಇರ್ತಕ್ಕಂಥವ್ರ ಬಗ್ಗೆ ತೀರ್ಮಾನ ನೀವು ಮಾಡ್ಕೊಳ್ಳಿ. ಅದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ. ದೇವೇಗೌಡರು ಸಾವನ್ನು ಬಯಸಿದ್ದಾರೋ ಇಲ್ಲ ದೇವೇಗೌಡರ ಕುಟುಂಬ ನಾಶ ಆಗಬೇಕು ಅಂತ ಹೇಳ್ತಾರೋ ನಮಗೆ ಯಾವ ಸೂಕ್ತ ಛಾಯೆ ಬಹಳ ನೋಡ್ಬಿಟ್ಟಿದ್ದಾರೆ ದೇವೇಗೌಡರು 94 ವರ್ಷದಲ್ಲಿ. ಅದರಿಂದ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡಲ್ಲ. ತೀರ್ಮಾನಗಳು ನೀವು ಮಾಡಿ. ಆದ್ರೆ ಒಂದು ನನ್ನನ್ನೇನು ಬೆಳೆಸಿದ್ರಿ ಈ ಮಟ್ಟಿಗೆ ನಾನು ಇವತ್ತು ಬರಬೇಕಾದ್ರೆ ರಾಮನಗರ ಜಿಲ್ಲೆ ಒಂದು ಭಾಗ, ಅದಾದ ನಂತರ ಮಂಡ್ಯ ಜಿಲ್ಲೆಯ ಜನ ನನ್ನ ಬಗ್ಗೆ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ. ನಾನು ಮಣ್ಣು ಹೋಗುವವರೆಗೂ ಆ ಋಣದ ತಲೆ ಮೇಲೆ ಇಟ್ಟಿದ್ದೀರಿ. ನನ್ನ ಜೀವನದ ಗುರಿ ಪರೀಕ್ಷೆ ಮಾಡಿ. ದೇವೇಗೌಡರ ಕೈನಲ್ಲಿ 70 ವರ್ಷ ರಾಜಕೀಯ ಮಾಡಿದ್ದಾರೆ. ಅವರು ಅಧಿಕಾರ ನಡೆಸಿದ್ದು ಒಂದು 3 ವರ್ಷ ನಡೆಸಿದ್ದಾರೆ. ಹಲವಾರು ರೀತಿಯಲ್ಲಿ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಅವ್ರಿಗೆ ಆಸೆ ಇದ್ರು. ಅವರಿಗೆ ಸಿಕ್ಕಂತ ಕಡಿಮೆ ಅವಧಿಯಲ್ಲಿ ಅದಕ್ಕೆ ಸರಿಪಡಿಸ್ತಕ್ಕಂಥ ಅವ್ರ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಮಾಡಕ್ಕಾಗಿಲ್ಲ. ಅವರು ಬಹುಶಃ ಅವ್ರ ಮಗನಾಗಿ ಹುಟ್ಟಿ ಅವರ ಗುರಿ ಏನಿತ್ತು
ಆ ಗುರಿಯನ್ನು ನಾನು ಸಾಧಿಸಬೇಕು, ಯಶಸ್ಸು ಕಾಣಬೇಕು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಏನು ಇಟ್ಕೊಂಡಿದ್ದೇನೆ. ನೀವು ನನಗೆ ತೀರ್ಮಾನ ಕೊಡಬೇಕು, ನೀವು ನನಗೆ ಶಕ್ತಿ ಕೊಟ್ಟರೆ ಇವತ್ತು ಈ ಒಂದು ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ ಇದು. ಈಗ ನಾನು ಇಲ್ಲಿ ಬಂದು ಕೂತಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಯಾತಿಗೆ ನಾನು ಸಾರಾಯಿಯನ್ನು ನಿಷೇಧ ಮಾಡಿದೆ. ನಾನು ಆ ಸಂದರ್ಭದಲ್ಲಿ 2006ರಲ್ಲಿ ಹಳ್ಳಿಗಳಿಗೆ ಬರಬೇಕಾದ್ರೆ ಹಲವಾರು ಕುಟುಂಬದ ನನ್ನ ತಾಯಿಯರು ಏನಾದರೂ ಮಾಡಿ ಸಾರಾಯಿ ನಿಲ್ಸಪ್ಪ, ನಮ್ಮ ಕುಟುಂಬಗಳು ನಾಶ ಆಗ್ತಾ ಇದೆ, ನಮ್ಮನ್ನು ಉಳಿಸುವಂತಕ್ಕಂಥದ್ದನ್ನ ಹಲವಾರು ಹಳ್ಳಿಗಳಲ್ಲಿ ನನ್ನ ತಾಯಿಯಿಂದ ಹೇಳಿದ್ರು. ನಾನು ತಕ್ಷಣ ತೀರ್ಮಾನ ಮಾಡಿದೆ, ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸಬೇಕು. ಆ ಕೆಟ್ಟ ಕೆಮಿಕಲ್ಸ್ಗಳನ್ನ ಹಾಕಿ ಹಲವಾರು ಕುಟುಂಬಗಳ ಸಾವನ್ನು ನಾವೇನು ನೋಡ್ತಾ ಇದ್ದೇವೆ, ಅದು ಈ ರಾಜ್ಯದಲ್ಲಿ ಬೇಡ ಅಂತ ಹೇಳಿ ಅವತ್ತು ಸಾರಾಯಿ ನಿಲ್ಲಿಸ್ತೇವೆ. ಲಾಟ್ರಿ ಯಾತಕ್ಕೆ ನಾನು ನಿಷೇಧ ಮಾಡಿದೆ. ಒಂದಿನ ಬೆಳಿಗ್ಗೆ 6-6:30 ಗಂಟೆಗೆ ಒಬ್ಬ ಹಳ್ಳಿಯ ಹುಡುಗ ಮನೆ ಮುಂದೆ ನಿಂತಿದ್ದ, ಕರೆಸ್ಕೊಂಡೆ, ಕೇಳಿದೆ ಏನಪ್ಪ ಅಂತ. ಅವ್ರು ಹೇಳ್ದ, ಇದೆಂತ ಆನ್ಲೈನ್ ಪ್ಲೇಮಿಂಗ್ ಲಾಟ್ರಿ ಅಂತ ಆಗಿತ್ತು, ಸಿಂಗಲ್ ನಂಬರ್, ಅದರಿಂದ ಬಡವರು ನಾವು ಮಧ್ಯಾಹ್ನ ಊಟ ಕೊಡ್ತೀವಿ ಅಂತೇಳಿ ಮಾಡಿದ್ರು. ಅವನು ಬಂದು ಅಳ್ತಾ ನಿಂತ್ಕೊಂಡು, 2 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೇನೆ ಪ್ಲೇಮಿಂಗ್ ಲಾಟ್ರಿಲಿ, ಇವತ್ತು ನೀನೇನಾದ್ರೂ ಸಾಲ ತೀರಿಸದೇ ಇದ್ರೆ ನಮ್ಮ ಕುಟುಂಬ ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಕ್ಕಂಥ ಮಾತು ಹೇಳಿದೆ. ನಾನು ಅವತ್ತೇ ತೀರ್ಮಾನ ಮಾಡಿದೆ, ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಆನ್ಲೈನ್ ಲಾಟ್ರಿಗಳು, ಯಾವುದೇ ಲಾಟ್ರಿಗಳನ್ನ ಮಾರಾಟ ಮಾಡಬಾರದು ಅಂತ ನಿಷೇಧ ಮಾಡಿದೆ. ಆ ನಿಷೇಧ ಮಾಡಿದ್ದಾಗ ನನ್ನ ಹತ್ರ ಇವತ್ತು ದೇವರ ಸನ್ನಿಧಾನದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಆ ತಾಯಿಯ ಸನ್ನಿಧಾನದಲ್ಲಿ ನನಗೆ ಹಣದಲ್ಲಿ ಕೊಂಡ್ಕೊಳ್ಳಕ್ ಹೋದ್ರು, ಅದು ಎಷ್ಟು ನನಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಬೇಡ, ಈಗ ನಾನು ಹೇಳಕ್ ಹೋಗಲ್ಲ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿ. ನಾನು ಅವ್ರು ಒಂದೇ ಮಾತು ಹೇಳಿದೆ, ನಮ್ಮ ಅಧಿಕಾರಿಗಳ ಬಂದು ಹೇಳಿದಾಗ, ನೀವು ಅಧಿಕಾರಿಗಳ ಕೆಲಸ ಮಾಡಿ, ಇವತ್ತು ನಿಮ್ಮ ಕೆಲಸ ಅಷ್ಟೇ, ನನಗೆ ಬುದ್ಧಿ ಹೇಳೋದಲ್ಲ. ಇವತ್ತು ಅಂತ ಪಾಪದ ಹಣವನ್ನು ತಗೊಂಡು ನಾನು ನನ್ನ ಪಕ್ಷ ಕಟ್ಟಬೇಕಾಗಿಲ್ಲ, ನಮ್ಮ ಜನ ಉಳಿಸ್ಕೊತಾರೆ ಅಂತ ಹೇಳಿ ಅವರು ಏನ್ ನನಗೆ ಆಸೆ ಹುಟ್ಟಿದ್ರು ಅದೆಲ್ಲ ತಿರಸ್ಕಾರ